ಕನ್ನಡಿಗರ ಹಕ್ಕು ಕಸಿಯೋದಕ್ಕೆ ಮುಂದಾಯ್ತಾ ಮಹಾರಾಷ್ಟ್ರ ಸರ್ಕಾರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡ ಶಾಲೆಗಳನ್ನ ಮುಚ್ಚೋದಕ್ಕೆ ಕುತಂತ್ರ ನಡೀತಾ ಇದೆಯಾ? ಹಾಗಾದ್ರೆ ಮೊದಲಿಂದ ಕೂಡ ಮಹಾರಾಷ್ಟ್ರ ಕರ್ನಾಟಕ ಅಂತ ಬಂದಾಗ ಗಡಿ ವಿವಾದದಿಂದ ಹಿಡಿದು ಭಾಷೆಗೆ ಸಂಬಂಧಪಟ್ಟಂತೆ ಕೂಡ ವಿವಾದಗಳು, ಗಲಾಟೆ, ಪ್ರತಿಭಟನೆಗಳು ನಡೀತಾನೆ ಇರ್ತವೆ. ಈಗ ಕನ್ನಡ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿವಾದ ಶುರುವಾಗಿದೆ. ಬಲವಂತವಾಗಿ ಮರಾಠಿ ಹೇರಿಕೆಗೆ ಮುಂದಾಯ್ತಾ ಮಹಾರಾಷ್ಟ್ರ ಸರ್ಕಾರ ಅನ್ನುವಂಥ ಪ್ರಶ್ನೆ ಈಗ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಬೆಳಗಾವಿ ಮಹಾರಾಷ್ಟ್ರದ ಗಡಿ ಕನ್ನಡಿಗರ ಆಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಬೆಳಗಾವಿ ವಿಜಯಪುರ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವಂತಹ ಈ ಶಾಲೆಗಳೇನಿದ್ದಾವೆ ಅಲ್ಲಿ ಮರಾಠಿ ಭಾಷೆಯನ್ನ ಹೇರಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಜತ್ತಾ ತಾಲೂಕು ಏನಿದೆ ಬೆಳಗಾವಿ ವಿಜಯಪುರ ಜಿಲ್ಲೆಗೆ, ಈ ಎರಡೂ ಜಿಲ್ಲೆಗಳಿಗೂ ಗಡಿಗಳಿಗೂ ಹೊಂದ್ಕೊಂಡಿರುವಂತಹ ಜತ್ತಾ ತಾಲೂಕು ಏನಿದೆ ಆ ಜತ್ತಾ ತಾಲೂಕಿನ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆಯಂತೆ. ಹಾಗಾದ್ರೆ ಮರಾಠಿ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಂಡು ಕನ್ನಡವನ್ನಂತೂ ಪಾಠ ಮಾಡೋದಕ್ಕಾಗಲ್ಲ. ಅಲ್ಲಿಗೆ ಕನ್ನಡ ಕಲಿಯುವಂಥವ್ರು ಏನು ಮಾಡಬೇಕು? ಬರೀ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರೆ ಕನ್ನಡ ಕಲಿಯುವಂಥವ್ರು, ಕನ್ನಡ ಮಾತೃಭಾಷೆ ಅಂತ ಅಂದ್ಕೊಂಡವರು ಅವ್ರಿಗೆ ಯಾವ ರೀತಿ ಪಾಠವನ್ನು ಹೇಳ್ತೀರಾ? ಹಾಗಾಗಿ ಈಗ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಾಂಗಲಿ ಜಿಲ್ಲೆಯ ಜತ್ತಾ, ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ಎರಡೂ ಕಡೆ ಕೂಡ ಈ ರೀತಿಯಾಗಿ ಮರಾಠಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರಂತೆ. ಹೀಗಾಗಿ ಈಗ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಕನ್ನಡದ ಪರವಾಗಿ ಧ್ವನಿ ಎತ್ತೋದಕ್ಕೆ ಅಂತ ಯಾಕೆ ಕನ್ನಡದ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಮತ್ತು ಅಕ್ಕಲಕೋಟ ಅಥವಾ ದಕ್ಷಿಣ ಸೋಲಾಪುರ ಜಿಲ್ಲೆಗಳಲ್ಲಿಯ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡುವ ಮೂಲಕ ಕನ್ನಡಿಗರ ಸಂಸ್ಕೃತಿ ಮತ್ತು ಅಸ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಯಾಕಂದರೆ ಇದು ಭಾಳ ವರ್ಷಗಳು ನಡೆದು ಬಂದಂಥ ಒಂದು ವ್ಯವಸ್ಥಿತ ಸಂಚು. ಅದೇ ಕರ್ನಾಟಕದ ಗಡಿ ಭಾಗದಲ್ಲಿ, ಅದು ಬೆಳಗಾವಿ ಹಿಡ್ಕೊಂಡು ನಿಪ್ಪಾಣಿ, ಚಿಕ್ಕೋಡಿ, ಅತ್ರಿ ಇರ್ಬೋದು, ಬೀದರ್ ಇರ್ಬೋದು, ಬಾಲ್ಕಿ ಇರ್ಬೋದು, ಇಲ್ಲಿ ಮರಾಠಿಗರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಒದಗಿಸಿ ಬಂದಿದೆ. ಅದು ಶಾಲೆ ಇರ್ಬೋದು, ಮರಾಠಿ ಶಿಕ್ಷಕ ಇರ್ಬೋದು. ಆಶ್ಚರ್ಯ ಅಂದರೆ ನಮ್ಮ ಕರ್ನಾಟಕದ ಗಡಿ ಭಾಗದೊಳಗೆ ಕನ್ನಡ ಮಾಧ್ಯಮ ಶಾಲೆ ಬೇಕಂತ ನಾವು ಕನ್ನಡಿಗರು ಹೋರಾಡೋ ಪರಿಸ್ಥಿತಿ ಇಲ್ಲೇ ಐತಿ. ಅಲ್ಲೇ ಇತ್ತೀಚೆಗೆ ಅಕ್ಕಲಕೋಟ ಮತ್ತು ಜತ್ ತಾಲೂಕಿನ 24 ಶಾಲೆಗಳಿಗೆ 24 ಶಿಕ್ಷಕರ ನೇಮಕ ಮಾಡಿದ ಒಂದು ಆದೇಶ ಹೊರಬಿದ್ರೆ ಅದರ ಕೇವಲ 4 ಮಾತ್ರ ಕನ್ನಡ ಶಿಕ್ಷಕರು ಅದಾರ. ಉಳಿದವರು ಎಲ್ಲರೂ ಮರಾಠಿ ಶಿಕ್ಷಕರು ಅಥವಾ ಉರ್ದು ಶಿಕ್ಷಕರು. ಅವ್ರನ್ನ ಅಲ್ಲೇ ನೇಮಕ ಮಾಡೋ ಮೂಲಕ ಅಲ್ಲಿ ಕನ್ನಡಿಗರ ಮಕ್ಕಳ ಹಿತವನ್ನು ಬಲಿ ಕೊಡುವಂಥ ಒಂದು ವ್ಯವಸ್ಥಿತ ಸಂಚಲನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ತಗೋಬೇಕು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಮತ್ತು ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೇವೆ ಅಂದೆವು, ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ. ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ. ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲಾಕತ್ಯಾರ. ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲ್ಸವರು? ಹೋಗಲಿ, ಹುಡುಗರೇ ಏನು ಕಲಿಯುವ ಅಂತ. ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಶಾಲೆಗೇನು ಸಹಾಯ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಐತಿ. ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೇವೆ ಅಂದೆವು, ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ. ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ. ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲಾಕತ್ಯಾರ. ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲ್ಸವರು? ಹೋಗಲಿ, ಹುಡುಗರೇ ಏನು ಕಲಿಯುವ ಅಂತ. ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಶಾಲೆಗೇನು ಸಹಾಯ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಐತಿ. ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೇವೆ ಅಂದೆವು, ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ. ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ. ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲಾಕತ್ಯಾರ. ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲ್ಸವರು? ಹೋಗಲಿ, ಹುಡುಗರೇ ಏನು ಕಲಿಯುವ ಅಂತ. ಅದಕ್ಕಾಗಿ ನಮ್ಮ ಇದರ ಈ ಬಗ್ಗೆ ಮಾತನಾಡೋದಕ್ಕೆ ಅಂತ ಗಡಿನಾಡು ಕನ್ನಡಿಗ ಆಗಿರುವಂತ ಸುನೀಲ್ ಪೋತದಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನ್ ಹೇಳ್ತೀರಿ? ಈ ರೀತಿಯಾಗಿ ಮಹಾರಾಷ್ಟ್ರ ಸರ್ಕಾರ ಮರಾಠಿ ಭಾಷೆಯ ಹೇರಿಕೆಯನ್ನ ಹಾಕ್ತಾ ಇದೆ ಅನ್ನುವಂಥ ಆರೋಪ ಒಂದ್ ಕಡೆ, 24 ಶಾಲೆಗಳಲ್ಲಿ ಕೇವಲ 4 ಮಾತ್ರ ಕನ್ನಡ ಶಿಕ್ಷಕರಿದ್ದಾರೆ, ಉಳಿದಂಥವರೆಲ್ಲರೂ ಉರ್ದು ಮರಾಠಿ ಶಿಕ್ಷಕರಿದ್ದಾರೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಿ? ಮೇಡಮ್ ಅವ್ರ, ನಮ್ಮಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ದವ್ರು ಇದ್ದಾರ, ನಾವು ಗಡಿನಾಡದವರು, ಜತ್ ತಾಲೂಕ. ನಮಗೆ ಇದೇ ಒಂದೇ ಇಲ್ಲ, ಯಾವ ನೀರಿನ ಕೊರತೆ ಅದ ಅಥವಾ ಶಿಕ್ಷಣ ಎಲ್ಲಕ್ಕೂ ಪ್ರಾಬ್ಲಮ್ ತರ್ತಾರೆ ನಮ್ಮ ಮಹಾರಾಷ್ಟ್ರ ಶಾಸನದವ್ರು.
ನಮ್ಮಲ್ಲಿ 126 ಹಳ್ಳಿ ಅದಾವ. ಅದ್ರಾಗ ಪೂರ್ಣ ಒಂದ್ ನಿಮ್ಮಕ್ಕಿಂತ ಹೆಚ್ಚು ಎಲ್ಲ ಕನ್ನಡ ಶಾಲೆ ಅದಾವ ನಮ್ಮಲ್ಲಿ. ಒಂದು ಕನ್ನಡ ಶಾಲೆ ಕಾಯಂದಿ ದುರ್ಲಕ್ಷ್ಯ ಮಾಡ್ತಾರೆ. ಈಗ ನಮ್ಮಲ್ಲಿ 11 ಶಾಲೆಗೆ ಇಲ್ಲಿ ನಮ್ಮ ಜಡಪಿ ಜಿಲ್ಲಾ ಪರಿಷತ್ ಅವ್ರ ಏನದಾರಲ್ಲ ಸಾಂಗ್ಲಿ ಅವ್ರಿ, ಇವರು 11 ಶಾಲೆಗೆ ಎಲ್ಲ ಮರಾಠಿ ಶಿಕ್ಷಕ ನೇಮಕ ಮಾಡ್ಯಾರ ಈಗ ಆಲ್ರೆಡಿ. ಅವ್ರಿಗೆ ಏನು ಕನ್ನಡ ಒಂದ್ ಅನು ಶಬ್ದ ಬರಲ್ಲ, ಮಾತಾಡ್ಲಕ್ ಬರಲ್ಲ, ಬರ್ಯಾಕ ಬರೋದಿಲ್ಲ. ಅವ್ರು ಇಲ್ಲಿ ಬಂದು ಕನ್ನಡ ಏನು ಕಲ್ಸವ್ರು ಇದು ಪ್ರಶ್ನೆ ಅದ ಅಂದ್ರೂ ಸದ್ಯಕ್ಕೆ ಅವ್ರಿಗೆ ಕೇಳಕ್ ತಯಾರಿಲ್ಲ. ಅಂದ್ರೆ ಇವ್ರ ಉದ್ದೇಶ ಮರಾಠಿ ಹೇರಿಕೆ ಮಾಡ್ಬೇಕು ಅಂತಾನೇನಾ ಏನ್ ಸರ್? ಇಲ್ಲ, ಅವ್ರು ಇಲ್ಲಿ ಕನ್ನಡಕ್ಕೆ ಅವ್ರ ಸ್ಕೋಪೇ ಇಲ್ಲ. ಅವ್ರು ಬಹಳಷ್ಟು ಎಲ್ಲ ಸಭಾದಲ್ಲಿ ಹೇಳ್ತಾರ, ಅವ್ರು ನಾವು ಕನ್ನಡದವ್ರ ಮೇಲೆ ಅನ್ಯಾಯ ಮಾಡೋದಿಲ್ಲ, ಗಡ್ನಾಡ್ ಮಂದಿ ಅನ್ಯಾಯ ಮಾಡಂಗಿಲ್ಲ. ಖರೆ ಆಲ್ರೆಡಿ ಅವ್ರಿಗೆ ನಮ್ಗಿಲ್ಲಿ ಕನ್ನಡ ಮಾತಾಡ್ಬಾರ್ದು, ಕನ್ನಡದು ಉನ್ನತಿ ಆಗ್ಬಾರ್ದು, ಈ ಉದ್ದೇಶ ಅದವ್ರು. ಮತ್ತೀಗ 24 ಶಾಲೆಗಳಿದ್ರು ಕೂಡ ಬರೀ 4 ಶಾಲೆಗಳಿಗೆ ಮಾತ್ರ 4 ಜನ ಕನ್ನಡ ಶಿಕ್ಷಕರನ್ನ ಮಾತ್ರ ನೇಮಕಾತಿ ಮಾಡ್ಕೊಂಡಿದ್ದಾರೆ ಅಂತ, ಉಳಿದವರೆಲ್ಲರೂ ಮರಾಠಿ ಮತ್ತೆ ಉರ್ದು ಶಿಕ್ಷಕರ ಇದ್ದಾರೆ. ಕನ್ನಡ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಈಗ ಅದ್ರ ಬಗ್ಗೆ ಮಾತನಾಡೋದಾದ್ರೆ ಅದೇ ಅವ್ರಿಗೆ ನಾವು ಎಲ್ಲರೂ ಕೂಡಿಸಿ ಇಲ್ಲಿದ್ MLA ಬಿ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಸದ್ಯ ಅವ್ರಿಗೆ ಲೇಖಿ ಕೊಟ್ಟರ ಸ್ವರೂಪದಲ್ಲಿ ಹಿಂಗಿನಿ ಅವೆಲ್ಲ ಬದಲಾಯಿಸಿ ನೀವು ಮತ್ ಕನ್ನಡ ಶಿಕ್ಷಕ ನೇಮಕ ಮಾಡ್ಬೇಕಂತಂದು. ಖರೆ ಅವರು ಪ್ರೋಟೋಕಾಲ್ ಏನ್ ಪವಿತ್ರ ಮಾಧ್ಯಮದ ಏನ್ ಮಾಡ್ಯಾರಲ್ಲ, ಅವರು ಇಲ್ಲ ನಾವು ಮಾಡುದಿಲ್ಲ, ಮರಾಠಿ ಶಿಕ್ಷಕ ನೇಮಕ ಮಾಡ್ತೇವೆ ಅಂದಾರ. ಅವ್ರದ್ದು ಹೇಳಿಕೆ ಏನದಂದ್ರೆ ಮೇಡಮ್, ಒಂದ್ ವಿಜ್ಞಾನ ಮತ್ತೆ ಇಂಗ್ಲಿಷ್ ಇವೆಲ್ಲ ಕಲಿಸ್ತಾರ ಅನ್ನೋದದ ಅವ್ರಿಗೆ. ಈಗ ಕನ್ನಡಕ್ಕೆ ಒಟ್ಟು ಶಿಕ್ಷಕರು ಇಲ್ಲ ಅಲ್ಲಿ ಅದಾರ, ಕೆಲವೊಂದ್ ಅದಾರ. ಈಗ ಏನ್ 10 ಶಾಲಿ ಮೇಲೆ ನೇಮಕ ಮಾಡಿರಲ್ಲಲ್ರಿ ಮೇಡಮ್, ಅವ್ರಿಗಂತ್ರ ಬರುದಿಲ್ಲ ಕನ್ನಡ. ಖರೆ ಈ ಎಲ್ಲಾ ಕನ್ನಡದ LC ಲಿವಿಂಗ್ ಸರ್ಟಿಫಿಕೇಟ್ ಏನದಾವಲ್ಲ ಶಾಲೆಯಲ್ಲಿ, ಅವೆಲ್ಲ ಕನ್ನಡದಾಗಿ ಅದಾವ ಲಿಖಿತ. ಮತ್ ಇವ್ರು ನಾಳೆ ಅವ್ರು ಇಂಗ್ಲಿಷ್ ಕಲಿಸ್ಲಿ, ವಿಜ್ಞಾನ ಕಲಿಸ್ಲಿ, ಗಣಿತ ಕಲ್ಸಿದ್ರು ಕೂಡ ಒಬ್ಬ ಶಿಕ್ಷಕ ಕನ್ನಡದ್ರ ಯಾರಿಗಾರ ಅಡ್ಜಸ್ಟ್ ಮಾಡಿದ್ರಿ ಬಿ ಅವ್ರಿಗೆ ಬರ್ಯಾಕ ಈ ಮರಾಠಿ ಶಿಕ್ಷಕ ಬರ್ಯಾಕ ಬರುದಿಲ್ಲ. ಅವ್ರು LC ಅದು ಕೂಡ ಅವ್ರ ಹೆಂಗ ಎಲ್ಲ ಕನ್ನಡ ಮಾಧ್ಯಮದಾಗ. ಓಕೆ ಥ್ಯಾಂಕ್ ಯು ಸರ್ TV5 ಜೊತೆ ಮಾತನಾಡಿದ್ದಕ್ಕೆ. ಅಶೋಕ್ ಚಂದರ್ಗಿ ಅಂತ ಕನ್ನಡ ಪರ ಹೋರಾಟಗಾರರು ಒಬ್ಬರಿದ್ದಾರೆ. ಹಲೋ ಸರ್, ನಮಸ್ತೆ ಸರ್. ಇಲ್ಲಿ ಮರಾಠಿ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋದ್ರ ಮೂಲಕ ಮರಾಠಿ ಭಾಷೆಯ ಹೇರಿಕೆ ನಡೀತಾ ಇದೆ, ಕನ್ನಡ ಶಿಕ್ಷಕರ ನೇಮಕಾತಿ ನಡೀತಾ ಇಲ್ಲ. ಕನ್ನಡ ಕಲಿಯುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಗಡಿ ಹೋರಾಟಗಾರರು ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಿ ಅಂತ? ಈಗ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ, ಸೋಲಾಪುರ ಜಿಲ್ಲೆಯಲ್ಲಿ ಅಕ್ಕಲ್ಕೋಟ್ ಮತ್ತು ಜತ್ಗಳಲ್ಲಿ 24 ಶಿಕ್ಷಕರಲ್ಲಿ 4 ಜನ ಕನ್ನಡದವರು, ಉಳಿದೆಲ್ಲ ಮರಾಠಿ ಮತ್ತು ಉರ್ದು ಶಿಕ್ಷಕರು ನೇಮಿಸಿದ್ದಾರೆ. ಅವ್ರ ಮೂಲಕ ಇವರು ಪರೋಕ್ಷವಾಗಿ ಮಹಾರಾಷ್ಟ್ರ ಸರ್ಕಾರ ಕನ್ನಡ ಪರಂಪರೆ ಸಂಸ್ಕೃತಿ ಅಸ್ತಿತ್ವ ಧಕ್ಕೆ ತರುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಕಳೆದ 10-20 ವರ್ಷದಿಂದ. ಆದ್ರೆ ನಾ ಏನ್ ಹೇಳ್ತೀನಿ, ಮಹಾರಾಷ್ಟ್ರ ಸರ್ಕಾರ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಪ್ರತಿಕ್ರಿಯೆ ಏನು, ನಮ್ಮ ಸರ್ಕಾರದ ಬದ್ಧತೆ ಏನು, ಕರ್ನಾಟಕ ಕನ್ನಡಿಗರ ಹಿತರಕ್ಷಣೆ ಮಾಡ್ಲಿಕ್ಕೆ ನೀವೇನ್ ಮಾಡಿದ್ರಿ? ನನ್ನ ಪ್ರಶ್ನೆ ಇದು. ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಉನ್ನತ ಅಧಿಕಾರಿ ತಂಡವನ್ನ ಅಲ್ಲಿ ಕಳಿಸ್ಬೇಕು, ವರದಿ ತರಿಸ್ಕೊಳ್ಬೇಕು, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ಗೆ ಬರೀಬೇಕು. ಅಲ್ಲಿ ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಅದೇ ಕರ್ನಾಟಕದಲ್ಲಿ ಭಾಷಾ ಅಲ್ಪಸಂಖ್ಯಾತ ಮರಾಠಿಗರಿಗೆ, ಇಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟ ಸೌಲಭ್ಯ ಮರಾಠರಲ್ಲಿ ಕನ್ನಡಿಗರಿಗೆ ಕೊಟ್ಟಿಲ್ಲ. ಇಲ್ಲಿ ಹೈಸ್ಕೂಲ್ ಕೊಟ್ಟಿದ್ವಿ. ತದ್ವಿರುದ್ಧವಾಗಿ ನಾವಿಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಬೇಕು, ಕನ್ನಡ ಮಾಧ್ಯಮ ಹೈಸ್ಕೂಲ್ ಬೇಕು, ನಾವು ಹೋರಾಟ ಮಾಡೋ ಪ್ರಸಂಗ ಬಂದಿದೆ ಇಲ್ಲಿ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ. ಅದಕ್ಕೆ ಇದನ್ನ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ತಗೋಬೇಕು, ಅಲ್ಲಿ ವರದಿ ತರಿಸಿಕೊಂಡು ಹೇಳಬೇಕು ಮರಾಠ ಮುಖ್ಯಮಂತ್ರಿಗಳಿಗೆ. ಅವರೇನೋ ತಮ್ಮ ಮರಾಠಿ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ, ಮರಾಠಿ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅನ್ನು ಕನ್ನಡ ಶಾಲೆಗಳನ್ನ ಮುಚ್ಚುವ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ? ಇದು ನನ್ನ ಮುಖ್ಯ ಪ್ರಶ್ನೆ. ಆದ್ರಿಂದ ನಾವು ಮುಖ್ಯಮಂತ್ರಿ ಈಗಾಗಲೇ ಪತ್ರ ಬರೆದಿದ್ದೀವಿ, ಒತ್ತಾಯ ಮಾಡಿದೀವಿ. ಅಲ್ಲಿ ಜತ್ ಮತ್ತು ಸಾಂಗ್ಲಿ ಜಿಲ್ಲೆಯ ಜತ್ ಮತ್ತು ಅಕ್ಕಲ್ಕೋಟ್ ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಬೆನ್ನಿಗೆ ನಾವು ನಿಲ್ಬೇಕು ಕರ್ನಾಟಕ ಸರ್ಕಾರ, ಅಂದಾಗ ಮಾತ್ರ ಈ ಸಮಸ್ಯೆ ಬಗೆಹರಿದಿದೆ. ಓಕೆ ಈಗಾಗಲೇ ನೀವು ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿದ್ದೀರಾ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿಯೇ ನಮಗೆ ಅಂದರೆ ಕನ್ನಡ ಶಿಕ್ಷಕರ ನೇಮಕಾತಿನೇ ಆಗಲಿ ಅನ್ನೋ ರೀತಿಯಲ್ಲಿ ನಾವು ಕೂಡ ಭಾವಿಸ್ತೀವಿ. ಏನು ರಿಯಾಕ್ಷನ್ ಆಗುತ್ತೆ ಕಾದು ನೋಡೋಣ ಸರ್. ಥ್ಯಾಂಕ್ ಯು. ಓಕೆ, ನಮಸ್ಕಾರ.